ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅದೇನಂದರೆ ಪಾಲಕು ಮತ್ತು ಮೆಂತ್ಯ ಸೊಪ್ಪು ಎರಡೂ ಯೂಸ್ ಮಾಡಿ ಜೋಳದ್ದು ಮಸಾಲೆ ರೊಟ್ಟಿ ಮಾಡ್ತಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು 2 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ದಪ್ಪ ದಪ್ಪ ಕಟ್ಟಿರೋದು 2 ಕಟ್ಟು ತೊಗೊಂಡಿದ್ದೀನಿ. ಸೊ ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ರಫಾಗಿ ಹೆಚ್ಕೊತಿದ್ದೀನಿ. ಅಂದರೆ ತುಂಬ ಸಣ್ಣಗೆ ನೆಚ್ತಿಲ್ಲ, ಜಸ್ಟ್ ಅಂದರೆ ತುಂಬ ಚಿಕ್ಕ ಚಿಕ್ಕ ಎಲೆ ಇದ್ದರೆ ಹೆಚ್ಚದೆ ಬೇಡ, ಹಾಗೇ ಬೇಯಿಸ್ಕೋಬೋದು. ಸ್ವಲ್ಪ ಎಲೆ ದೊಡ್ಡದಿರೋದ್ರಿಂದ ನಾನು ಹೆಚ್ಚಿದ್ದೀನಿ. ಸೊ ಒಂದು 2 ಕಪ್ಪಷ್ಟು ನೀರನ್ನ ಬಾಣಲೆನಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಸೊ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅಂದರೆ ಒಂದು 3ರಿಂದ 4 ನಿಮಿಷ ಬೆಂದರೆ ಸಾಕಾಗುತ್ತೆ. ನಾವು ಹೆಲ್ತ್ ವೈಸು ದಿನಕ್ಕೆ ಒಂದು ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಸೊಪ್ಪನ್ನ ಯಾವುದಕ್ಕಾದ್ರೂ ಸೇರಿಸ್ಬೇಕು, ತಿನ್ನಬೇಕು ಇರುತ್ತೆ. ಸೊ ದಿನ ಸೊಪ್ಪಿನ ಪಲ್ಯನೇ ಮಾಡೋಕ್ಕಾಗಲ್ಲ ಅಥವಾ ಸೊಪ್ಪಿನ ಸಾರೇ ಮಾಡೋಕ್ಕಾಗಲ್ಲ. ಸೊ ಈ ಥರ ಏನು ಮಾಡ್ತೀವೋ ಅದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಾಲಕ್ ಸೊಪ್ಪು ಬೆಂದಿದ್ದಾಯಿತು. ಈಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊತಿದ್ದೀನಿ. ಮೆಂತ್ಯ ಸೊಪ್ಪನ್ನು ತೊಳೆದು ನೀಟಾಗಿ ಎತ್ತಿಟ್ಟಿದ್ದೆ. ಸೊ ಈ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸಣ್ಣಗೆನೇ ಹೆಚ್ಕೊತಿದ್ದೀನಿ. ಯಾಕೆಂದರೆ ಪಾಲಕ್ ಸೊಪ್ಪು ಅಂದರೆ ರುಬ್ಬುದೆ. ಸೊ ಹಾಗಾಗಿ ದಪ್ಪ ದಪ್ಪ ಹೆಚ್ಚಿಬಿಟ್ಟು ಬೇಯಿಸ್ಕೊಂಡೆ. ಇದನ್ನು ಬೇಯಿಸಲ್ಲ, ಆ್ಯಸ್ ಇಟ್ ಈಸ್ ಹಿಟ್ಟೊಳಗೆ ಸೇರಿಸ್ತೀನಲ್ಲ, ಹಾಗಾಗಿ ತುಂಬ ಸಣ್ಣಗೆನೇ ಹೆಚ್ಕೊತಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು ರೆಡಿ ಆಯಿತು. ಈಗ ಬೇಯಿಸಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು, ಅದು ತಣ್ಣಗಾಗೈತೆ. ಸೊ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊತಿದ್ದೀನಿ. ಇದನ್ನು ನೀರು ನಾನು ಚೆಲ್ತಿಲ್ಲ. ಸೊ ನೀರನ್ನ ಹಾಗೆ ಇಟ್ಟಿದ್ದೀನಿ, ಬರೀ ಸೊಪ್ಪು ಮಾತ್ರ ರುಬ್ಕೊಳ್ತಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆ ಅಥವಾ ಬಟ್ಲಲ್ಲಿ 4 ಕಪ್ಪಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೀನಿ. ಇದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಮೆಂತ್ಯ ಸೊಪ್ಪು, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ದು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿನೂ ಅಷ್ಟೇ ಸಣ್ಣಗೆ ಹೆಚ್ಕೋಬೇಕು. ನನ್ನ ಹತ್ರ ಸ್ಲೈಸರ್ ಇದೆ ಸಣ್ಣಗೆ ಹೆಚ್ಚೋಕ್ಕೆ ಅಂತಲೇ ನಾನು ಇದು ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೇ ಹೆಚ್ಕೊಂಡೆ. ಸೊ ನೋಡಿ, ಸಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹೆಚ್ಚಿದ್ದಾಯಿತು. ಇದನ್ನು ಮೆಂತ್ಯ ಸೊಪ್ಪು ಜೊತೆ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ದಪ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ರುಬ್ಬಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳನ್ನೇ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಆ್ಯಡ್ ಮಾಡಿ. ಮತ್ತು ಕಾಯಿ ತುರಿನೂ ಹಾಕ್ತಿದ್ದೀನಿ, ಫ್ರೆಶ್ ಕಾಯಿ ತುರಿ, ಅದೊಂದು ಕಪ್ಪಷ್ಟು ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ನೋಡಿ, ಇಲ್ಲಿಗ ನಾನು ನೀರು ಎತ್ತಿಟ್ಟಿದ್ನಲ್ಲ, ಸೊಪ್ಪು ಬೇಯಿಸಿದ ನೀರು, ಅದನ್ನು ಕೂಡ ಈಗ ಬಿಸಿ ಮಾಡ್ಕೊತೀನಿ. ಸೊ ಅದು ಬಿಸಿಗೆ ಇಟ್ಬಿಟ್ಟು ಇದನ್ನು ಫಸ್ಟು ಹಿಟ್ಟು ಜೊತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊಪ್ಪು, ಕಾಯಿ, ಎಳ್ಳು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಫಸ್ಟ್ ಕೈಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ ಸೊಪ್ಪು ಬೇಯಿಸಿದ ನೀರಿತ್ತಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಬಿಸಿ ಮಾಡಿಬಿಟ್ಟು ಬಿಸಿನ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಇದು ಮಿಕ್ಸ್ ಆದಮೇಲೆ ನೀರು ಇಷ್ಟು ಸಾಕಾಗಲ್ಲ. ಸೊ ಈಗ ಎಷ್ಟು ಬೇಕಷ್ಟು ಸ್ವಲ್ಪನೇ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನಾನು. ಸೊ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಕಲ್ಸ್ಕೊಂಡು ಹೋಗ್ತಿರ್ತೀನಿ. ನಾನಿಲ್ಲಿ 4 ಕಪ್ಪು ಮಾಡ್ತಿರೋದ್ರಿಂದ ತುಂಬ ಜಾಸ್ತಿ ಇದು. ಆಲ್ಮೋಸ್ಟ್ ಒಂದು 20-25 ರೊಟ್ಟಿ ಆಗುತ್ತೆ ಇದರಲ್ಲಿ. ಒಂದು ಫ್ಯಾಮಿಲಿಗೆ ಒಂದು 4-5 ಜನ ಇರೋ ಅಂಥವ್ರಿಗೆ ಒಂದು 2 ಕಪ್ಪು ಜೋಳದ ಹಿಟ್ಟು, ಒಂದು 1/4 ಕಪ್ಪು ಅಕ್ಕಿ ಹಿಟ್ಟಾದರೆ ಬೇಕಾದಷ್ಟು ಆಗುತ್ತೆ. ಮತ್ತು ಇದರಲ್ಲೆಲ್ಲ ಸೊಪ್ಪೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗಿ ಹಾಕೋಬೋದು. ಸೊಪ್ಪು ನೀವು ಎಷ್ಟು ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಕಮ್ಮಿ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಹಿಟ್ಟನ್ನು ನೀರು ಹಾಕೊಂಡು ಕಲಿಸ್ಕೊಂಡಿದ್ದೀನಿ. ನಾನು ಕಲಿಸ್ಕೊಂಡ್ಬಿಟ್ಟಿದ್ದು ಸ್ವಲ್ಪ ಸ್ಮೂತಾಗೇ ಕಲಿಸ್ತೀನಿ. ತುಂಬ ಗಟ್ಟಿ ಕಲಿಸಿದ್ರೆ ತಟ್ಟಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಮೂತಾಗೇ ಕಲಿಸ್ಕೊತಿದ್ದೀನಿ. ನೋಡಿ, ಸೊಪ್ಪು ಹಾಕಿರೋದ್ರಿಂದ ಹಿಟ್ಟು ಗ್ರೀನಾಗಿ ಚೆನ್ನಾಗಿ ಅನ್ನಿಸ್ತಿದೆ. ಸೊ ನೋಡಿ, ಹಿಟ್ಟು ಕಲಿಸಿದ್ದಾಯ್ತು. ನೋಡಿ, ಹಿಂಗೆ ಸ್ಮೂತಾಗಿದೆ. ಈಗ ನಾನಿಲ್ಲಿ ರೊಟ್ಟಿನ ಒಂದು ರೊಟ್ಟಿ ಶೀಟ್ ಮೇಲೆ ಇದನ್ನು ತಟ್ಕೊಳ್ತೀನಿ ನಾನು. ನಿಮಗೆ ತಟ್ಟಕ್ಕೆ ಬಂದಿಲ್ಲ ಅಂದರೆ ಚಪಾತಿ ಉದ್ದೋದ್ರಲ್ಲಿ ಕೂಡ ಉದ್ಕೋಬೋದು. ಈಗ ರೊಟ್ಟಿ ಹಿಟ್ಟನ್ನ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅಷ್ಟು ದಪ್ಪ ಉಂಡೆ ಮಾಡಿಕೊಂಡು ರೊಟ್ಟಿನ ಈಗ ತಟ್ಕೊತಿದ್ದೀನಿ. ನಾನು ರೊಟ್ಟಿ ಶೀಟ್ ಮೇಲೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡೇ ತಟ್ತೀನಿ. ಸೊ ಹಂಗೆ ಎಣ್ಣೆ ಕೈ ಮಾಡೋದ್ರಿಂದ ಕೈಗೆ ಅಂಟಲ್ಲ. ಹಾಗಾಗ್ಬಿಟ್ಟು ಮತ್ತೆ ಹೇಳಿದ್ನಲ್ಲ, ಸ್ವಲ್ಪ ಸ್ಮೂತಾಗೆ ತಟ್ಕೊಂಡಿರೋದ್ರಿಂದ ಈಸಿಯಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ. ಬೆರಳಿ ಇದರಿಂದನೇ ತಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ನಿಮ್ಗೆ ಅಕಸ್ಮಾತ್ ಆಗಿಲ್ಲ ಅಂದರೆ ಹೇಳಿದ್ನಲ್ಲ, ಚಪಾತಿ ಮಾಡೋ ಥರನೇ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಶೀಟ್ ಮೇಲೆ ಎಣ್ಣೆ ಹಾಕ್ಕೊಂಡೆ ಮಾಡಿ ಅಷ್ಟೇ. ನೋಡಿ, ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೆ. ಸೊ ಹೆಂಚು ಕಾದಿದೆ. ಕಾದ್ಮೇಲೆ ನಾನು ರೊಟ್ಟಿ ಶೀಟ್ನ ಡೈರೆಕ್ಟಾಗಿ ಹಾಕ್ಕೊತಿದ್ದೀನಿ. ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತೀನಿ. ನಿಮಗೆ ಅಕಸ್ಮಾತ್ ರೊಟ್ಟಿ ಶೀಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಬಟರ್ ಶೀಟ್ ಸಿಗುತ್ತಲ್ಲ, ಅದನ್ನಾರು ಯೂಸ್ ಮಾಡ್ಬೋದು. ಬಟ್ ರೊಟ್ಟಿ ಶೀಟು ನಿಮ್ಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ನೋಡಿ, ಈ ರೊಟ್ಟಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಆ ಶೀಟ್ನ ಇಟ್ಕೊಂಡಿರೋದು ನಾನು. ಈಗ ಒಂದು ಹೆಂಚು ಮೇಲೆ ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು
ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತೀನಿ. ಆಮೇಲೆ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿದಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಲ್ಲ. ಸೊ ಅದೇ ಥರ ಎಲ್ಲ ರೊಟ್ಟಿಗಳ್ನು ತಟ್ಕೊಂಡು ಮಾಡ್ತಿದ್ದೀನಿ. ಅಂದರೆ ನಿಮಗೆ ಕೆಲವ್ರಿಗೆ ಅಂದರೆ ಪುಟ್ಟ ರೊಟ್ಟಿಗಳು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಪುಟ್ಟದ್ದು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಂದೊಂದು ಮೀಡಿಯಮ್ ಸೈಜಲ್ಲಿದೆ ನೋಡಿ. ಈಗ ಏನು ಅದೇ ಒಂದು ಸೈಡ್ ಬೆಂದಿದೆ. ಬೆಂದಾದ್ಮೇಲೆ ಇದನ್ನು ಫ್ಲಿಪ್ ಮಾಡ್ತೀನಿ, ಅಂದರೆ ತಿರುಗಿಸಿ ಹಾಕ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತೀನಿ. ಆಲ್ಮೋಸ್ಟ್ ಒಂದು ಸೈಡ್ ನಾನು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಫ್ಲಿಪ್ ಮಾಡಿ ಮತ್ತೆ ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊತೀನಿ. ಸೊ ಆಲ್ಮೋಸ್ಟ್ ಒಂದು ರೊಟ್ಟಿ ಬೇಯೋದ್ರೊಳಗೆ 3 to 4 ಮಿನಿಟ್ಸ್ ಬೇಕಾಗುತ್ತೆ. ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಮಾಡಿದ್ರೆ ಸುಮ್ಮನೆ ಅಂದರೆ ಕಪ್ಪಾಗುತ್ತೆ, ಬಟ್ ಅಷ್ಟು ಚೆನ್ನಾಗಿ ಬೇಯಲ್ಲ. ಈ ರೊಟ್ಟಿ ಡೆಲಿಷಿಯಸ್ ಹೌದು, ಬಟ್ ಡೆಲಿಷಿಯಸ್ ಅನ್ನೋದಕ್ಕಿಂತ ತುಂಬ ಹೆಲ್ದಿ ಹೌದು. ಸೊ ಹಾಗಾಗಿ ಈ ಥರ ರೆಸಿಪಿಗಳ್ನ ಮಾಡಿ ಮಕ್ಳಿಗೆ ತಿನ್ನಿಸಿದ್ರೆ, ಮನೆಯವ್ರಿಗೆ ತಿನ್ನಿಸಿದ್ರೆ ಅಂದರೆ ಹೆಲ್ತ್ ವೈಸು ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ರೊಟ್ಟಿ ಈಗ ಆಲ್ಮೋಸ್ಟ್ ರೆಡಿ ಇದೆ. ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು ಚಟ್ನಿ ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಅಥವಾ ಉಪ್ಪಿನಕಾಯಿ ಮೊಸರು ಹಾಕ್ಕೊಂಡೆಲ್ಲ ತಿಂತಿದ್ರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.